ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ನೌಕರರೇ, ಕಾರ್ಮಿಕರೇ, ನಿವೃತ್ತ ನೌಕರರೇ, ಪಿಂಚಣಿದಾರರೇ ಹಾಗೂ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರುವಂತಹ KSRTC ನೌಕರರೇ, BMTC ನೌಕರರೇ, KSRTC ನಿವೃತ್ತ ನೌಕರರೇ, ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಲಾಭಕರವಾದ ಒಂದು ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. EPFOದಲ್ಲಿ ಇರುವಂತಹ ಲಾಭಕರ ನಿಯಮಗಳ ಬಗ್ಗೆ ನಿಮಗೆ ಈ ದಿನ ಒಂದು ತಿಳಿಸ್ಕೊಡ್ತೀನಿ. ನಿಮ್ಮ ಖಾತೆಯಲ್ಲಿರುವಂಥ ಹಣ ಸುರಕ್ಷಿತವಾಗಿರುವ ಬಗ್ಗೆ, ನಿಮ್ಮ ಖಾತೆಗೆ ಸಿಗುವಂಥ ಬಡ್ಡಿಗಳ ಬಗ್ಗೆ ಪ್ರತಿಯೊಂದು ಮಾಹಿತಿಗಳನ್ನು ಈ ದಿನ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ನಿಮ್ಮ ಖಾತೆಯಲ್ಲಿ ಇರುವಂಥ ಹಣಕ್ಕೆ ಹೆಚ್ಚು ಬಡ್ಡಿ ಸಿಗುವಂತಹ ಒಂದು ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬರ್ತಾಯಿದ್ದೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಖಾತೆಯಲ್ಲಿರುವಂಥ ಹಣಕ್ಕೆ ಬಡ್ಡಿ ಎಷ್ಟು ಸಿಗತ್ತೆ, ನೀವು ಕೆಲಸ ಬಿಟ್ಟರೂ ಕೂಡ ಅದಕ್ಕೆ ಬಡ್ಡಿ ಬರುತ್ತಾ ಅನ್ನೋದ್ರ ಬಗ್ಗೆ ಒಂದು EPFO ನಿಯಮದಲ್ಲಿ ಯಾವೆಲ್ಲ ಬದಲಾವಣೆಗಳಿದೆ, ಏನು ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋಂಥ ಹಲವಾರು ಜನ ಕಾರ್ಮಿಕರಿರ್ಬೋದು, ನೌಕರರಿರ್ಬೋದು, ಪಿಂಚಣಿದಾರರಿರ್ಬೋದು, ನಿವೃತ್ತ ನೌಕರರಿರ್ಬೋದು, KSRTC ನೌಕರರಿರ್ಬೋದು, EPFO ರೂಲ್ಸ್ಗಳು ಯಾವಾಗ ಚೇಂಜ್ ಆಗುತ್ತೆ, ಅದರ ಅಪ್ಡೇಟ್ಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಲ್ಲ. ಇದರಿಂದ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸೋಂಥ ಸಮಯ ನೋಡಿದ್ದೀವಿ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ನೀವು ಏನಾದರೂ ಕೆಲಸವನ್ನು ಕಳ್ಕೊಂಡ್ರೆ, ಕೆಲಸವನ್ನು ಮಾಡ್ದೇ ಕಂಪ್ನಿಯಿಂದ ಬಿಟ್ಟಿದ್ರೆ, ನಿಮ್ಮ PF ಬ್ಯಾಲೆನ್ಸ್ ಏನಿದೆಯಲ್ಲ, EPF ಬ್ಯಾಲೆನ್ಸ್ ಮೇಲೆ ಬಡ್ಡಿ ಸಿಗತ್ತಾ ಅನ್ನೋದು ಕೆಲವೊಂದು ಕ್ವಶನ್ ಇದೆ. ಇದಕ್ಕೆ ಕ್ಲಾರಿಫಿಕೇಷನ್ ಕೊಡುವಂಥ ಕೆಲಸವನ್ನು ಈ ದಿನ ನಾನು ಮಾಡ್ತೀನಿ. EPFO ಕೆಲಸ ಹೋದ ಮೇಲೆ PF ಖಾತೆಯಲ್ಲಿ ಇರುವಂಥ ಹಣಕ್ಕೆ ಬಡ್ಡಿ ನಿಂತು ಹೋಗತ್ತಾ? ನೀವು ಏನು ಅಂದ್ಕೊಂಡಿದ್ದೀರಾ? ಬಡ್ಡಿ ನಿಜವಾಗ್ಲೂ ಸಿಗತ್ತಾ? PFನ ರೂಲ್ಸ್ಗಳು ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ, ನಮ್ಮ ದೇಶದ ಸರ್ಕಾರಿ ಹಾಗೂ ಖಾಸಗಿ ವಲಯದ ಉದ್ಯೋಗಿಗಳಿಗೆ EPF ಅನ್ನೋದು ಅತ್ಯಂತ ಸುರಕ್ಷಿತವಾದ ನಿವೃತ್ತಿ ವೇತನ ಯೋಜನೆ. ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿಯಲ್ಲಿ 12% ಹಣವನ್ನು ಈ ಖಾತೆಗೆ ಜಮಾ ಮಾಡುತ್ತೆ. ಆದರೆ ಮಧ್ಯದಲ್ಲಿ ನೀವು ಏನಾದರೂ ಕೆಲಸ ಬಿಟ್ಟರೆ ಅಥವಾ ಕೆಲಸ ಕಳೆದುಕೊಂಡ್ರೆ, ಹೊಸ ಕೆಲಸ ಸಿಗೋದು ಲೇಟ್ ಆದರೆ ನಿಮ್ಮ PF ಖಾತೆಯಲ್ಲಿರುವಂಥ ಬ್ಯಾಲೆನ್ಸಿಗೆ, ಅಮೌಂಟಿಗೆ ಇಂಟ್ರೆಸ್ಟು ಬರೋದು ನಿಲ್ಲುತ್ತಾ? ಈ ಪ್ರಶ್ನೆಗೆ EPFO ನೀಡಿರುವ ಉತ್ತರ ಕೇಳಿದರೆ ಖಂಡಿತವಾಗಿಯೂ ನೀವು ಖುಷಿ ಪಡ್ತೀರಿ. ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ಖಾತೆಗೆ ಹೊಸದಾಗಿ ಹಣ ಜಮಾವಣೆ ಆಗದೇ ಇದ್ದರೂ ಕೂಡ, ಡಿಪಾಸಿಟ್ ಆಗದೇ ಇದ್ದರೂ ಕೂಡ ನಿಮ್ಮ ಹಳೆಯ ಮೊತ್ತಕ್ಕೆ ಬಡ್ಡಿ ಬರ್ತಾನೆ ಇರುತ್ತೆ, ಆ ಮೊತ್ತ ಬೆಳೀತಾನೆ ಇರುತ್ತೆ ಅಂತ ಹೇಳಿ EPFO ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ನೀವು ಕೆಲಸ ಬಿಟ್ಟ ತಕ್ಷಣ ನಿಮ್ಮ ತಕ್ಷಣದ ಹೊಸ ಕೊಡುಗೆ ಕಾಂಟ್ರಿಬ್ಯೂಷನ್ ನಿಲ್ಲಬಹುದು, ಆದರೆ ನಿಮ್ಮ EPF ಖಾತೆ ಮಾತ್ರ ಸಕ್ರಿಯವಾಗಿ ಇರುತ್ತೆ. EPFO ನಿಯಮದ ಪ್ರಕಾರ ಸತತ 36 ತಿಂಗಳು ಅಂದರೆ 3 ವರ್ಷಗಳ ಕಾಲ ಯಾವುದೇ ಹೊಸ ಹಣವನ್ನು ಡಿಪಾಸಿಟ್ ಮಾಡ್ದೇ ಇದ್ದರೆ ಅದನ್ನು ನಿಷ್ಕ್ರಿಯ ಖಾತೆ, ಇನ್ಆ್ಯಕ್ಟಿವ್ ಅಕೌಂಟ್ ಅಂತ ಕರೆಯಲಾಗುತ್ತೆ. ಆದರೆ ಇದು ಹೆಸರಿಗಷ್ಟೇ ನಿಷ್ಕ್ರಿಯವಾಗಿರುತ್ತೆ, ಆದರೆ ಅಲ್ಲಿ ಬರೋವಂಥ ಬೆನಿಫಿಟ್ಸ್ಗಳು ಸಿಗ್ತಾ ಇರುತ್ತೆ. ಅದರೊಳಗಿರುವ ಹಣಕ್ಕೆ ಮಾತ್ರ ಲಾಭ ಕೊಡೋದನ್ನು ನಿಲ್ಲಿಸೋದಿಲ್ಲ, ಇಂಟ್ರೆಸ್ಟನ್ನು ಕೊಡೋದನ್ನು ನಿಲ್ಲಿಸೋದಿಲ್ಲ. ಈ ಯೋಜನೆ ಅತ್ಯಂತ ರೋಚಕವಾದ ವಿಚಾರ. ನೀವು ಕೆಲಸ ಬಿಟ್ಟು ಮನೆಯಲ್ಲಿದ್ದರೂ ಕೂಡ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿದ್ದರೂ ಕೂಡ ನಿಮ್ಮ PF ಬ್ಯಾಲೆನ್ಸ್ ಮೇಲೆ ನೀವು 58 ವರ್ಷಗಳ ತಲುಪುವವರೆಗೂ ಬಡ್ಡಿ ಸಂಗ್ರಹ ಆಗ್ತಾನೆ ಇರುತ್ತೆ. ಅಂದರೆ ನೀವು 35ನೇ ವಯಸ್ಸಿನಲ್ಲಿ ಕೆಲಸ ಬಿಟ್ಟರೆ 5 ಲಕ್ಷ PF ಹಾಗೆ ಬಿಟ್ಟರೆ 23 ವರ್ಷಗಳ ಕಾಲ ಇದಕ್ಕೆ ವಾರ್ಷಿಕವಾಗಿ 8.25 ದರದಲ್ಲಿ ಬಡ್ಡಿ ಲಾಭ ಸಿಗುತ್ತಾ ಹೋಗುತ್ತೆ. EPFನಲ್ಲಿ ಇದು ಸಿಗೋದು ಸಂಯುಕ್ತ ಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನೀವು ಗಳಿಸಿದ
ಬಡ್ಡಿ ಮೇಲೆ ಮತ್ತೆ ಬಡ್ಡಿ ಸಿಗ್ತಾ ಹೋಗುತ್ತೆ. 2025-26ನೇ ಸಾಲಿನಲ್ಲಿ ಪ್ರಸ್ತುತ EPFOದ ಬಡ್ಡಿ ದರ 8.25% ಇದೆ. ಇದು ಬ್ಯಾಂಕ್ FDಗಳಿಗಿಂತ ಉತ್ತಮವಾದ ಲಾಭವನ್ನು ಕೊಡುತ್ತೆ. ನೀವು 58 ವರ್ಷ ತುಂಬುತ್ತಲೇ ಈ ಹಣ ಬೆಳೆಯುತ್ತಲೇ ಇರೋದರಿಂದ ನಿವೃತ್ತಿಯ ವೇಳೆಯಲ್ಲಿ ಒಂದು ಸಣ್ಣ ಮೊತ್ತವು ದೊಡ್ಡ ನಿಧಿಯಾಗಿ ನಿಮ್ಮ ಕೈಗೆ ಸೇರುತ್ತೆ. ಹಾಗಾಗಿ ನೀವು ನಿವೃತ್ತಿಯ ಜೀವನವನ್ನು ಅತ್ಯುತ್ತಮವಾಗಿ ಕೆಲಸ ಮಾಡೋಕ್ಕೆ ಒಂದು ಅದ್ಭುತವಾದ ಒಂದು ನಿಧಿ ಅಂತಲೇ ಹೇಳ್ಬೋದು. ಕೆಲಸ ಹೋದ ತಕ್ಷಣ ಹಣದ ಅವಶ್ಯಕತೆ ಇದ್ದರೆ ನೀವು ಒಟ್ಟು ಮೊತ್ತದ 75% 75% ತಕ್ಷಣವೇ ಹಿಂಪಡೆಯಬಹುದು, ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಉಳಿದ 25% ಹಣವನ್ನು 1 ವರ್ಷದ ನಂತರ ಪಡೆಯಬಹುದು. ಆದರೆ ನೀವು ಹಣವನ್ನು ಮೊದಲೇ ಹಿಂಪಡೆದುಕೊಂಡಿದ್ದರೆ ಸಂಯುಕ್ತ ಬಡ್ಡಿ ದೊಡ್ಡ ಲಾಭವನ್ನು ಕಳ್ಕೊಳ್ತೀರಿ, ಕಾಂಪೌಂಡು ಇಂಟ್ರೆಸ್ಟ್ನ ದೊಡ್ಡ ಲಾಭವನ್ನು ಕಳ್ಕೊಳ್ತೀರಿ. ಹಾಗಾಗಿ ಅನಿವಾರ್ಯ ಇದ್ದರೆ ಮಾತ್ರ ಹಣವನ್ನು ತೆಗೆದುಕೊಳ್ಳಿ, ಇಲ್ಲಾಂದರೆ ಹಾಗೆ ಬಿಟ್ಟರೆ ಅದು ಬುದ್ಧಿವಂತಿಕೆ ಆಗುತ್ತೆ, ನಿಮಗೆ ಕೊನೆಯಲ್ಲಿ ಹೆಚ್ಚು ಲಾಭ ಸಿಗೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಒಂದು ವೇಳೆ ನೀವು ಹೊಸ ಜಾಬಿಗೆ ಏನಾದರೂ ಸೇರಿದರೆ ನಿಮ್ಮ ಹಳೆಯ EPF ಖಾತೆಯನ್ನು ಹೊಸ ಕಂಪನಿಗೆ ವರ್ಗಾವಣೆ ಮಾಡಿ ಟ್ರಾನ್ಸ್ಫರ್ ಮಾಡಿ, ಅದರಿಂದ ಕೂಡ ನಿಮಗೆ ಲಾಭ ಆಗುತ್ತೆ. ಇದರಿಂದಾಗಿ ನಿಮ್ಮ ಎಲ್ಲ ವರ್ಷಗಳ ಉಳಿತಾಯ ಒಂದೇ ಕಡೆ ಇರುತ್ತೆ, ಅದನ್ನು ಮ್ಯಾನೇಜ್ ಮಾಡೋದು ಕೂಡ ತುಂಬ ಈಸಿ ಆಗುತ್ತೆ. ನಿಮ್ಮ UAN ಖಾತೆಯನ್ನು ಹೊಸದಾಗಿ ಕಂಪನಿಗೆ ನೀಡಿದರೆ ಸಾಕು, ನಿಮ್ಮ ಕೆಲಸ ಆಗತ್ತೆ. ಈಗ ನಿಮ್ಮ PF ಬ್ಯಾಲೆನ್ಸ್ ಹಾಗೂ ಬಡ್ಡಿಯನ್ನು ಚೆಕ್ ಮಾಡ್ಕೊಳ್ಳೋಕ್ಕೆ EPFO ಕಚೇರಿಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಉಮರ್ಗ್ ಅಪ್ಲಿಕೇಶನ್ ಅಥವಾ EPFO ಅಧಿಕೃತ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ನಿಮ್ಮ ಪಾಸ್ಬುಕ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ಪ್ರತಿ ವರ್ಷ ನಿಮ್ಮ ಖಾತೆಗೆ ಎಷ್ಟು ಬಡ್ಡಿ ಜಮಾವಣೆ ಆಗ್ತಾಯಿದೆ ಅಂತ ಹೇಳಿ ನೋಡ್ಕೊಳ್ಳೋಕ್ಕೆ ಅವಕಾಶ ಇದೆ. EPFO ಹೊಸ ಹೊಸ ರೂಲ್ಸ್ಗಳನ್ನು ತರುತ್ತೆ. ಈ ರೂಲ್ಸ್ಗಳನ್ನು ನೀವು ಉಪಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು 58 ವರ್ಷ ತಲುಪಿದ ನಂತರ ನಿಮ್ಮ ಖಾತೆಯಲ್ಲಿ ಅಧಿಕೃತವಾಗಿ ನಿಷ್ಕ್ರಿಯ ಅಂತ ಪರಿಗಣಿಸುತ್ತೆ. ಅಲ್ಲಿಂದ ಮುಂದೆ ಯಾವುದೇ ಬಡ್ಡಿ ಸಿಗೋದಿಲ್ಲ. ಹಾಗಾಗಿ ನಿವೃತ್ತಿಯ ನಂತರ ಸರಿಯಾದ ಸಮಯಕ್ಕೆ ಪೂರ್ಣ ಮೊತ್ತವನ್ನು ಹಿಂಪಡೆದಿರುವುದು, ಬೇರೆ ಸುರಕ್ಷಿತ ಯೋಜನೆಯಲ್ಲಿ ಹಾಕೋದು ಅತ್ಯುತ್ತಮ. ಅಲ್ಲಿಯವರೆಗೂ ಸರ್ಕಾರವೇ ನಿಮ್ಮ ಹಣಕ್ಕೆ ಗ್ಯಾರಂಟಿ ಹಾಗೂ ಲಾಭವನ್ನು ಕೊಡ್ತಾ ಹೋಗುತ್ತೆ. EPFO ಕೇವಲ ಒಂದು ಉಳಿತಾಯ ಖಾತೆಯಲ್ಲ, ಅದು ನಿಮ್ಮ ಭವಿಷ್ಯಕ್ಕೆ ಶ್ರೀರಕ್ಷೆ ಆಗಿದೆ. ನೀವು ನಿರುದ್ಯೋಗಿ ಆಗಿದ್ದರೂ ಕೂಡ ನಿಮ್ಮ ಹಣಕ್ಕಾಗಿ ನಿಮಗಾಗಿ ಕೆಲಸ ಮಾಡ್ತಾ ಇರುತ್ತೆ ಅನ್ನೋದನ್ನು ನೆಮ್ಮದಿಯ ವಿಚಾರ. ಹಾಗಾಗಿ ಪೆನ್ಷನ್ ಇರಲಿ, ಅನಗತ್ಯ ಹಣ ತೆಗೆದು ನಿಮ್ಮ ಭವಿಷ್ಯದ ನಿಧಿಯನ್ನು ಕಳ್ಕೊಂಬೇಡಿ, ಕರೆಸ್ಕೊಳ್ಬೇಡಿ. ಸಕ್ರಿಯ ಪಾಸ್ಬುಕ್ ಚೆಕ್ ಮಾಡುತ್ತಾ ಇರಿ. ನಿಮ್ಮ ಹೂಡಿಕೆ ಸುರಕ್ಷಿತವಾಗಿರುತ್ತೆ, ನಿಮ್ಮ ಭವಿಷ್ಯ ಉಜ್ವಲ ಆಗಿರುತ್ತೆ. ನೀವು ಉತ್ತಮ ರೀತಿಯಲ್ಲಿ ನಿವೃತ್ತಿಯ ಜೀವನವನ್ನು ಮಾಡ್ಬೋದು ಅಂತ ಹೇಳ್ತಾ, ಮತ್ತೊಮ್ಮೆ ಕೇಂದ್ರ ಸರ್ಕಾರದಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, EPFO ನಿವೃತ್ತ ನೌಕರರು, ಪಿಂಚಣಿದಾರರು, KSRTC, BMTC ನೌಕರರು ಎಲ್ಲರಿಗೂ ಕೂಡ ದಶಕಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇರುವಂತಹ ಕನಿಷ್ಠ ಪಿಂಚಣಿಯನ್ನು ತಕ್ಷಣ ನೀಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್